ತಾಲೂಕು ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ನಮ್ಮ ಸಂಘದ ಎಲ್ಲ ನಿರ್ದೇಶಕರು, ಪ್ರಮುಖ ಮುಖಂಡರು ಎಲ್ಲರೂ ಇವತ್ತು ಈ ಒಂದು ಸಭೆನ ಕರೆಯುವ ಉದ್ದೇಶ ಏನಪ್ಪ ಅಂತಂದರೆ, ಏನಿವತ್ತು ನಮ್ಮ ಕರ್ನಾಟಕದ ಘನ ಸರ್ಕಾರ ಈ ಸಂಪುಟ ಪುನರ್ರಚನೆ ಏನು ನಡೀತಾ ಇದೆ ಪ್ರಕ್ರಿಯೆ, ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ನಮ್ಮ ಕೋಲಾರ ಜಿಲ್ಲೆ ಇವತ್ತು ಒಂದು ಆಕಾಂಕ್ಷೆಯಲ್ಲಿ ನಾವು ಹಿಂದುಳಿದಿದ್ದೀವಿ. ಇವತ್ತು ಕೋಲಾರ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ನಾವು ಹಿಂದುಳಿದ ಜಿಲ್ಲೆಯಾಗಿದ್ದು, ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಉದ್ದೇಶದಿಂದ ನಮ್ಮ ಘನ ಸರ್ಕಾರವನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನನ ಕೊಡಬೇಕಂತೇಳಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ಸನ್ಮಾನ್ಯ ಎಸ್.ಎನ್. ನಾರಾಯಣಸ್ವಾಮಿಯವರು 3 ಬಾರಿ ಸತತವಾಗಿ ಶಾಸಕರಾಗಿ ಈ ಒಂದು ಬಂಗಾರಪೇಟೆ ಕ್ಷೇತ್ರದಿಂದ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಂದು ಕಾರ್ಯಕರ್ತನಾಗಿ ಪಕ್ಷದ ಅಭಿವೃದ್ಧಿಗೆ, ಕ್ಷೇತ್ರದ ಅಭಿವೃದ್ಧಿಗೆ, ಸರ್ವತೋಮುಖ ಬೆಳವಣಿಗೆಗಾಗಿ ಇವತ್ತು ಏನು ಅವರು ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬಂಗಾರಪೇಟೆ ಕ್ಷೇತ್ರ ಇವತ್ತೇನು 224 ಕ್ಷೇತ್ರಗಳು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತದೆ. ಇದಕ್ಕೆ ಕಾರಣ ನಮ್ಮ ಏನು ಶಾಸಕರಿದ್ದಾರೆ ಅವರ ಒಂದು ಅವಿರತ ಪ್ರಯತ್ನ ಮತ್ತು ಅವ್ರಿಗೆ ಇರ್ತಕ್ಕಂಥ ಈ ಒಂದು ಅಭಿವೃದ್ಧಿ ಕಾಳಜಿ, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ. ಇವತ್ತು ಬಂಗಾರಪೇಟೆ ನಗರ ಒಂದಕ್ಕೇನೆ ಸುಮಾರಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಇವತ್ತೊಂದು ಒಂದು ಸಂಧಿನೂ ಬಿಡದೆ ಇವತ್ತು ಸಿಮೆಂಟ್ ರಸ್ತೆಗಳಾಗ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳಾಗ್ಬೋದು. ಅದೇ ರೀತಿ ಇವತ್ತು ಪ್ರತಿಯೊಂದು ಹೋಬಳಿಗೂ ಇವತ್ತು ಬೂದಿಕೋಟೆ ತಗೊಂಡ್ರೆ 97 ಕೋಟಿ, ಕಾಮಸಂದ್ರ ಹೋಬಳಿಗೆ 70 ಕೋಟಿ, ಕಸ್ಬಾ ಹೋಬಳಿಗೆ ಸರಿಸುಮಾರು 100 ಕೋಟಿ, ಈಗ ಪ್ರತಿಯೊಂದು ಹೋಬಳಿಗೂ 70-80 ಕೋಟಿ, 100 ಕೋಟಿ ಅನುದಾನ ಇವತ್ತು ತಂದುಕೊಟ್ಟು ಇವತ್ತು ನಮ್ಮ ಕ್ಷೇತ್ರನ ಮುಂಚೂಣಿಯಲ್ಲಿ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿ ತಗೊಂಡೋಗ್ತಾ ಇರ್ತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಒಬ್ಬ MLA ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಅವರಿವತ್ತು ಸೀನಿಯರ್ MLA ಆಗಿದ್ದಾರೆ. ಸತತವಾಗಿ 3ನೇ ಬಾರಿ ಗೆದ್ದಿರ್ತಕ್ಕಂಥವರು. ಅವರು 3ನೇ ಬಾರಿ ಗೆದ್ದು ಅವ್ರನ್ನ ಇವತ್ತೇನು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಮಾಡ್ತಕ್ಕಂಥ ಸೇವೆ, ಸಾವಿರಾರು ಕೋಟಿ ಅನುದಾನ ಇವತ್ತು ಎಲ್ಲ ಒಂದು ಕ್ಷೇತ್ರಗಳಿಗೂ ಅವರು ಏನವರು ಕೊಟ್ಟಿದ್ದಾರೆ. ಅವರ ಅಭಿವೃದ್ಧಿ ರೀತಿ ನೀತಿನ ಗಮನಿಸಿ ಇವತ್ತು ಅವರು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಆ ರೀತಿ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಶಾಸಕರನ್ನ ಎಸ್.ಎನ್. ನಾರಾಯಣಸ್ವಾಮಿಯವ್ರನ್ನ ಇವತ್ತು ಸಚಿವರನ್ನಾಗಿ ಮಾಡಿ ಕರ್ನಾಟಕದ ರಾಜ್ಯಕ್ಕೆ ಇವತ್ತು ಅವರ ಅಳಿಲು ಸೇವೆನ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖಂಡರನ್ನ ನಾವಿವತ್ತು ಬಂಗಾರಪೇಟೆ ತಾಲೂಕು ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾವು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂದರೆ, ಈ ಸಚಿವ ಸಂಪುಟ ಪ್ರವೃತ್ತಿ ನಡೀತಾ ಇದೆ. ಆ ಕಾರಣಕ್ಕೆ ಇಡೀ ಈ ಕೋಲಾರ ಜಿಲ್ಲೆಯಿಂದ ಸುಮಾರು ಈ ಕಡೆ ತಮಿಳುನಾಡಾಗಿರೋದ್ರಿಂದ, ಈ ಕಡೆ ಆಂಧ್ರ ಗಡಿಭಾಗ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಕೃತವಾಗೇ ಬರ್ತಾ ಇದೆ. ಅದರಲ್ಲಿ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿಯವರು ಇಡೀ ಈ ಜಿಲ್ಲೆಯಲ್ಲಿ, ಇಡೀ ಈ ತಾಲೂಕನ್ನು ತುಂಬ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಗೆ ಎತ್ಕೊಂಡು ಹೋಗಿದ್ದಾರೆ. ಸುಮಾರು ಅನುದಾನಗಳನ್ನ ತಂದು ಸುಮಾರು ಡೆವಲಪ್ಮೆಂಟ್ ಇದು ಮಾಡಿರೋದ್ರಿಂದ, ಮತ್ತು ಇದೇ ಥರ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಡೀ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಅವ್ರು ಮಾಡ್ತಾರೆ. ಆಮೇಲೆ ಅತ್ಯಂತ ಚಾಣಾಕ್ಷತ ಇರ್ತಕ್ಕಂಥ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿಯವರು ಬುದ್ಧಿವಂತರು, ವಿದ್ಯಾವಂತರು, ಆಮೇಲೆ ಎಲ್ಲನೂ ಕೆಲಸ ಗೊತ್ತಿರ್ತಕ್ಕಂಥವ್ರು. ಇಂಥವ್ರಿಗೆ ಯುವಕರು, ಇಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಇಂಥವ್ರನ್ನ ಮುಂದೆ ತರಬೇಕು.
ಜಾತ್ಯಾತೀತ ಪರವಾಗಿ, ಬರೀ ಒಕ್ಕಲಿಗರ ಪರವಾಗಿ ಅಲ್ಲ, ಎಲ್ಲ ಜಾತಿಗಳ ಪರವಾಗಿ ನಾವು ಈ ನಾರಾಯಣಸ್ವಾಮಿಯವ್ರನ್ನ ಸಚಿವರನ್ನ ಮಾಡಬೇಕಂತಾಗಿ ನಮ್ಮ ಧೀಮಂತ ನಾಯಕ ಸಿದ್ದರಾಮಣ್ಣವ್ರನ್ನ, ಈಗ DK ಶಿವಕುಮಾರ್ ಸಾಹೇಬ್ರನ್ನ, ಮತ್ತು AICC ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನಾವು ಇಡೀ ನಮ್ಮ ಸಮುದಾಯದಿಂದ, ಇಡೀ ಒಕ್ಕಲಿಗ ಸಮುದಾಯದಿಂದ ಮತ್ತು ಎಲ್ಲರ ಸಮುದಾಯದಿಂದ ಅವ್ರನ್ನ ಮಂತ್ರಿ ಮಾಡಲೇಬೇಕು. ಯಾಕಂದರೆ ನಮ್ಮ ಯಾರೋ ತಪ್ಪು ತಿಳ್ಕೊಂಬಾರ್ದು. ಬರೀ ಯುವಕರನ್ನ ನಾವು ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಗಮನಿಸಿದ್ರೆ ಯುವಕರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯುವಕರಲ್ಲಿ ಮಂತ್ರಿ ಸ್ಥಾನ ಕಡಿಮೆ ಆಗಿದೆ. ಆ ಮಂತ್ರಿ ಸ್ಥಾನ ಯುವಕರು ಕೊಡಬೇಕು, ಬುದ್ಧಿವಂತರು ಕೊಡಬೇಕು, ಎಲ್ಲರೂ ದುಡಿಯೋರಿಗೆ, ಓಡಾಡೋರಿಗೆ ಶಕ್ತಿ ಇರತಕ್ಕಂಥ ಕೊಡಬೇಕಂತ ಇಡೀ ಒಕ್ಕಲಿಗರ ಸಮುದಾಯದಿಂದ ನಮ್ಮ ಒಂದು ಬೇಡಿಕೆ. ಅಭಿವೃದ್ಧಿ ವಿಚಾರದಲ್ಲಿ SN ನಾರಾಯಣಸ್ವಾಮಣ್ಣವರು ತಾಲೂಕಿನಾದ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಬೋರ್ಡ್ ಚೇರ್ಮನ್ ಆಗಿ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡಿ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿಗಳು ಮಾಡ್ತಾ ಇರೋದ್ರಿಂದ, ಮತ್ತು ಕೋಲಾರ ಜಿಲ್ಲೆ ಗಡಿನಾಡಾಗಿದೆ. ಈ ಒಂದು ಜಿಲ್ಲೆಗೆ ಸುಮಾರು ಎರಡು ಮೂರು ಟರ್ಮ್ಸ್ ಅಂದರೆ ಒಂದು 10 ವರ್ಷದಿಂದ ಇಲ್ಲಿ ಯಾವುದೇ ಒಂದು ಸಚಿವ ಸ್ಥಾನ ಕೊಟ್ಟಿರೋಕ್ಕಿಲ್ಲ. ಕೋಲಾರಿಗೆ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ. ಈ ಜಿಲ್ಲೆಯಲ್ಲಿ ಹ್ಯಾಟ್ರಿಕ್ ಹೀರೋ 3 ಸಾರಿ ಗೆದ್ದಿರ್ತಕ್ಕಂಥ SN ನಾರಾಯಣಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅವ್ರಿಗೆ ಕೊಟ್ಟಿದ್ದೆ ಅದಕ್ಕೆ ಅವರು ಸಾರ್ಥಕ ಆಗ್ತದೆ. ಅದರಿಂದ ನಾವೆಲ್ಲ ಸೇರಿ DK ಶಿವಕುಮಾರ್ ಅವ್ರನ್ನ ಹಾಗೂ ನಮ್ಮ AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಮಾಜಿ CM ಆದಂಥ ಮಲ್ಲಿಕಾರ್ಜುನ ಸಿದ್ದರಾಮಣ್ಣವ್ರನ್ನ ಎಲ್ಲರನ್ನೂ ಕೂಡ ನಾವು ವಿನಯಪೂರ್ವಕವಾಗಿ ಒತ್ತಾಯಿಸೋದೇನೆಂದರೆ, ಈ ಹ್ಯಾಟ್ರಿಕ್ ಹೀರೋ SN ನಾರಾಯಣಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒಕ್ಕರಳಿಂದ ನಾವೆಲ್ಲನೂ ಒತ್ತಾಯ ಮಾಡ್ತೇವೆ. ಈ ದಿನ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಪುನರ್ರಚನೆ ಆಗ್ತಕ್ಕಂಥ ಮಂತ್ರಿಮಂಡಲದಲ್ಲಿ SN ನಾರಾಯಣಸ್ವಾಮಣ್ಣವ್ರಿಗೆ ಅವಕಾಶ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಯಾಕಪ್ಪ ಅಂದರೆ, ಸುಮಾರು 35 ವರ್ಷಗಳ ಅಪಾರ ಅನುಭವ ಇರತಕ್ಕಂಥ ಒಬ್ಬ ಶಾಸಕರು. ಸುಮಾರು 25 ವರ್ಷ ಪುರಸಭೆಯಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅವರು ಹೋಗಿರ್ತಕ್ಕಂಥ ಎಲ್ಲ ಹುದ್ದೆಗಳಲ್ಲೂ ಅಪಾರವಾದಂಥ ಕೀರ್ತಿ ಮತ್ತು ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 13 ವರ್ಷಗಳಿಂದ ಶಾಸಕರಾಗಿ, 2 ಬಾರಿ ನಿಗಮಮಂಡಳಿ ಅಧ್ಯಕ್ಷರಾಗಿ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿಯನ್ನು ಇಡೀ ರಾಜ್ಯದಲ್ಲಿ ನೋಡೋ ಥರ ಕೊಂಡೊಯ್ದಿದ್ದಾರೆ. ಏನಪ್ಪ ಅಂದರೆ, ಬಂಗಾರಪೇಟೆ ಅಭಿವೃದ್ಧಿಯಾಗಿದೆ, ಡೆವಲಪ್ಮೆಂಟ್ ಆಗಿದೆ. ಯಾರಿಂದ? SN ನಾರಾಯಣಸ್ವಾಮಣ್ಣವರು MLA ಆದಮೇಲೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರ ಅಧಿಕಾರ ಇವತ್ತಿರ್ಬೋದು, ನಾಳೆ ಇರ್ಬೋದು, ಯಾವಾಗಾದರೂ ಇರ್ಬೋದು, ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳು ಇವತ್ತು ಮಾಡೋಗಿದೆ. ಇವತ್ತು ನಾವು ಕಾಂಗ್ರೆಸ್ ಹೈಕಮಾಂಡಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇಂಥ ಯುವಕರಿಗೆ ಕೊಟ್ಟರೆ ಈ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಯಾವುದೇ ಸ್ಥಾನ ಕೊಡಲಿ ಅವ್ರು ನಿಭಾಯಿಸುವಂಥ ಶಕ್ತಿ ಇರ್ತಕ್ಕಂಥವ್ರು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 4 ಶಾಸಕರಿದ್ದಾರೆ, ಕಾಂಗ್ರೆಸ್ ಶಾಸಕರು. ಇವತ್ತು ಎಲ್ಲರೂ ಒಗ್ಗಟ್ಟಾಗಿ SN ನಾರಾಯಣಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕೇಳೋದು ಇವತ್ತು ನಮ್ಮ ಪುಣ್ಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡು ಒಳ್ಳೆಯ ರೀತಿಯಲ್ಲಿ ಪರಿಗಣಿಸಿ ಇವರಿಗೆ ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲೇಬೇಕು ಅಂತ ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಬಂಗಾರಪೇಟೆ ಎಲ್ಲ ಸಮಾಜದವರಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.